ಹಲೋ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಮಾಡದಂಥ ಕೆಲಸಗಳಿಗೆ ಕೋರ್ಟು ಸರಿಯಾಗಿ ಉತ್ತರ ಕೊಟ್ಟಿದೆ. ಹೆಂಗೆ ಅಂದರೆ, ಇವ್ರ ಮೇಲೆ ಯಾರೋ ಒಬ್ಬ ಬಿ ಜೆ ಪಿಯ ಕಾರ್ಯಕರ್ತ ಒಂದು ಕೇಸ್ ಹಾಕಿದರು. ಏನಂತ ಕೇಸ್ ಹಾಕಿದರು? ಇವರು ಸರಿಯಾದ ರೀತಿ ಮಾತಾಡ್ತಾ ಇಲ್ಲ, ಮತ್ತು RSS ನೋಂದಾವಣೆ ಆಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕೋರ್ಟಲ್ಲಿ ಕೇಸ್ ಹಾಕಿದರು. ಅದಕ್ಕೆ ತಕ್ಕಂತೆ ಕೋರ್ಟ್ ಏನು ಹೇಳ್ತು, ಅವ್ರಿಗೆ ಯಾರಿಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತು. ಮತ್ತೆ ಎಲ್ಲ ಬುದ್ಧಿನೂ ಹೇಳ್ತು. ಬುದ್ಧಿ ಎಲ್ಲ ಹೇಳಿ ಹೆಂಗೆ ಅಲ್ಲಪ್ಪ, ಅದು RSS ಬಂದು ನೋಂದಾವಣೆ ಆಗಬೇಕಾಗಿಲ್ಲ. ಆಲ್ರೆಡಿ ಅದು ನೂರಾರು ವರ್ಷಗಳಿಂದ ಅದು ಏನು ರೆಕಗ್ನೈಸ್ಡ್ ಪಾರ್ಟಿ ಆಗಿದೆ. ರೆಕಗ್ನೈಸ್ಡ್ ಪಾರ್ಟಿ ಆಗಿರೋದ್ರಿಂದ ಅದ್ರ ಮೇಲೆ ನಾವು ಯಾವುದೇ ಆದ ಕ್ರಮ ತಗೊಳಕ್ಕಾಗಲ್ಲ ಹಂಗಂತೆಲ್ಲ ಬುದ್ಧಿವಾದ ಹೇಳಿದ್ರು. ಆ ಬುದ್ಧಿವಾದ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು. ಲಾಸ್ಟ್ಗೆ ಇದೇ ತಿಂಗಳು ಜುಲೈ 21ಕ್ಕೆ ನೀವು ಕೋರ್ಟ್ಗೆ ಖುದ್ದು ಹಾಜರಾಗಬೇಕು ಅಂತ ಹೇಳಿದ್ರು. ಯಾರಿಗೆ? ಪ್ರಿಯಾಂಕಾ ಖರ್ಗೆಗೆ. ನಿಮ್ಮ ಲಾಯರ್ ಯಾರೂ ಬೇಡ, ನೀವೇ ಖುದ್ದು ಹಾಜರಾಗಬೇಕು, ಆವಾಗ ನಾವು ಇದನ್ನು ಇದು ಮಾಡ್ತೀವಿ ಅಂತೇಳಿ ಇದನ್ನು ಕೊಟ್ಟರು. ಅರ್ಥ ಆಯ್ತಾ? ಮತ್ತೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು. ಈಗ ನೋಟಿಸ್ ಇಶ್ಯೂ ಮಾಡಿಕೊಂಡು ಬಾಯಿ ಮುಚ್ಕೊಂಡು ತೆಪ್ಪಗವ್ರೆ. ಇಲ್ಲದ್ರೆ ಇನ್ನೊಂದಷ್ಟು ಕುಣಿಯವರು. ಯಾವ ವಿಷಯದಲ್ಲಿ? ಅವ್ರ ಶಿಷ್ಯ ಮಾಡಿದ್ದಾನಲ್ಲ, ಯಾರು? ಪ್ರದೀಪ್ ಈಶ್ವರ್ ಕಾಂಗ್ರೆಸ್ಗೆ ತುಂಬ ಪ್ರಚಾರಕರು, ಪಕ್ಷದ ಪ್ರಚಾರಕರು ಯಾರಪ್ಪ ಇದ್ದಾರೆ ಈಗ ಅಂತಂದರೆ ಪ್ರದೀಪ್ ಈಶ್ವರ್ ಹುಚ್ಚ ವೆಂಕಟ್ ಬೈ ಪ್ರದೀಪ್ ಈಶ್ವರ್. ಅರ್ಥ ಆಯ್ತಾ? ಹೆಂಗೆ ಅಂದರೆ, ಕುಮಾರಣ್ಣನ ಮೇಲೆ ನನ್ನ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ಎಲ್ಲ ಕೂಗಾಡಿ ಕಿರ್ಚಾಡಿ ಎಲ್ಲ ಸದ್ದು ಗದ್ದಲ ಎಲ್ಲ ಮಾಡಿಬಿಟ್ಟ. ಓಡೋದ ಯಾರ ಹತ್ರ? ಇವ್ರ ಹತ್ರ. ಯಾರು ಅವ್ರ ಗುರುಗಳು? ಯಾರು ಗುರುಗಳು? ಪ್ರದೀಪ್ ಈಶ್ವರ್ ಗುರುಗಳು. ಯಾರು? ಮಾಜಿ CM ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಗೊಳೋ ಅಂತ ಹತ್ಕೊಂಡು ಎಲ್ಲ ಕಥೆಯೆಲ್ಲ ಹೇಳ್ದ. ಹಿಂಗಾಯಿತು ಹಂಗಾಯಿತು, ನಾನು ಹಿಂಗೆ ಮಾತಾಡಲಿಲ್ಲ, ನಾನು ಹಂಗೆ ಮಾತಾಡಿದೆ, ನಿಮ್ಮ ವಾಚಿನ ಬಗ್ಗೆ ಮಾತಾಡಿದ್ರು, ಅದಕ್ಕೆ ನಾನು ಅವ್ರನ್ನ ವಾಚ್ಗಳು ನಿಮ್ಮ ಹತ್ರ ಇಲ್ವಾ, ಹಿಂಗೆ ಅಂತ ನಾವು ಮಾತಾಡಿದೆ ಹಂಗಂತೆಲ್ಲ ಪುಂಗಿದಾಸನ ಮುಂದೆ ಪುಂಗಿದ್ರೆ ಏನು? ಪುಂಗಿದಾಸನಿಗೇನು ಅರ್ಥ ಆಗಲ್ವೇ? ಎಲ್ಲ ಅರ್ಥ ಆಗುತ್ತೆ. ಆದರೂ ಪುಂಗಿದಾಸ ಏನು ಮಾಡ್ತಾರೆ ಗೊತ್ತಾ? ಹೋಗ್ಲಿ ಬಿಡಪ್ಪ, ನಿನ್ಗೆ ಹೇಳ್ತೀನಿ. ಹಲೋ ಪ್ರಿಯಾಂಕಾ ಖರ್ಗೆ, ನಮ್ಮ ಶಿಷ್ಯ ಇದಾನಲ್ಲ ಪ್ರದೀಪ್ ಈಶ್ವರು, ಏನೋ ಹೆಚ್ಚು ಕಡಿಮೆ ಆಗಿದೆಯಂತೆ. ಪೊಲೀಸ್ನವ್ರ ಮುಂದೆನೇ ಚಪ್ಪಲಿ ಎಲ್ಲ ಎಸ್ತಾಯ್ತಂತೆ. ನೀವು ಅದನ್ನು ಯಾಕೆ ನೋಡ್ಕೊಂಡಿಲ್ಲ? ಇನ್ನು ಅದನ್ನು ನೋಡಿ ಹಿಂಗಂತ ಎಸ್ಬಿಟ್ರು. ಆಮೇಲೆ ಹೇಳಿದ್ದೀನಿ, ಹೋಗಪ್ಪ, ನಿನ್ಗೇನು ಬೇಕೋ ಅದು ಸೌಕರ್ಯ ಮಾಡ್ತಾರೆ ಹೆಂಗಂತ ಹೇಳಿದ್ರು. ಆಮೇಲೆ ಇಲ್ಲಿ ಬಂದರು. ಇಲ್ಲಿ ಬರೋಕ್ಕೂ ಮುಂಚೆ ಪತ್ರಕರ್ತರು, ಸರ್ ಇವನು ಪ್ರದೀಪ್ ಈಶ್ವರ್ ಈ ಥರ ಎಲ್ಲ ಹೇಳಿದ್ನಲ್ಲ, ಹಿಂಗಾಗಿದೆಯಲ್ಲ ಹಂಗಂತ ಕೇಳಿದ್ರೆ ಪ್ರಿಯಾಂಕರ್ಗೆ ಹೆಂಗೆ ತಪ್ಪಿಸ್ಕೊಂಡ್ರು ಗೊತ್ತಾ? ಭಯಂಕರವಾಗಿ ತಪ್ಪಿಸ್ಕೊಂಡ್ರು. ಅದು ಚಪ್ಪಲಿ ಎಸ್ತಿದ್ದು ಸರಿ ಅಂತ ಹೇಳಲ್ಲ, ಅದು ತಪ್ಪೇ. ಆದ್ರೂ ಅದು ಎಸೆಯಂಗೆ ಮಾಡ್ಕೊಂಡಿದ್ದ ಪ್ರಚಾರ ಮಾಡೋದೂ ತಪ್ಪೇ. ನಾನು ಯಾವುದಕ್ಕೆ ಉತ್ತರ ಕೊಡಲಿ ಹಂಗಂತೇಳಿ ಅಲ್ಲಿಂದ ಜಾರ್ಕೊಂಡ್ರು. ಹೆಚ್ಚಿಗೆ ಮಾತೇ ಆಡಲಿಲ್ಲ. ಹೆಂಗಿದೆ ನೋಡಿದ್ರಾ? ಈ ಥರ ಅವ್ರವ್ರ ಪಾರ್ಟಿನಲ್ಲೇ ಅವ್ರಿಗೆ ಒಬ್ರಿಗಾಗತ್ತೆ, ಒಬ್ರಿಗಾಗಲ್ಲ. ಇದೇ ಒಂದು ದೊಡ್ಡ ವಿಷಯ. ನಮ್ಮ DK ಶಿವಕುಮಾರ್ ಅವ್ರಿಗೆ ಯಾವುದೋ ಬಿಡದಿ ಟೌನ್ಶಿಪ್ ವಿಷಯವಾಗಿ ಏನ್ರಿ ದಿನ ಹೇಳ್ತಾ ಇದ್ದಾರೆ, ದಿನ ಬೈತಾ ಇದ್ದಾರೆ ಜನ. ಅದು ಏನೋ ಅವ್ನು ಕೇಳಿಸೋದೇ ಇಲ್ವೋ ಏನೋ ಕಿವಿಯೆಲ್ಲ ಮುಚ್ಚೋಗ್ಬಿಟ್ಟೈತೆ ಏನೋ ಗೊತ್ತಿಲ್ಲ. ಅದಕ್ಕೆ ಏನೋ ಹೇಳ್ತಿದ್ರು ಹಿಂದೆ, ಕಿವಿ ಮುಚ್ಚೋಗೋದು ಹೆಂಗಂತಂದ್ರೆ ಏನೋ ಹರ ಬಿಟ್ಬಿಟ್ಟವ್ರೆ ಕಿವಿಗೆ,
ಅದಕ್ಕೆ ಅವ್ನು ಕೇಳಲ್ಲ ಅಂತ. ಹಂಗಾಗಿದೆ ಈಗ. ಸರ್ಕಾರಕ್ಕೆ ಕಿವಿ ಇಲ್ಲ. ಸರ್ಕಾರಕ್ಕೆ ಕಿವಿ ಅಂತಂದರೆ ಕ್ಯಾಬಿನೆಟ್ಗೂ ಕಿವಿ ಇರಬೇಕಲ್ಲ. ಕ್ಯಾಬಿನೆಟ್ನವ್ರಾದ್ರೂ ಒಂದಷ್ಟು ಜನ ಮಾತಾಡಬೇಕಲ್ಲ, ಹಿಂಗಲ್ಲ ಹಿಂಗೆ ಹಿಂಗೆ ಮಾಡಬೇಕು ಹಂಗಂತ. ಅದೂ ಇಲ್ಲ. ಮತ್ತು ಇನ್ಯಾರಿಗೆ ಹೇಳೋದು ಜನ? ಕ್ಯಾಬಿನೆಟ್ ಅವರು ಕೇಳಿಸ್ಕೊಳ್ತಾ ಇಲ್ವಾ? ಈ ಪತ್ರಕರ್ತರು ಇಷ್ಟು ಜನ ಕೂಗಾಡ್ತಾ ಇದ್ದಾರಲ್ಲ, ಇಷ್ಟು ಜನ ವರದಿ ತಗೊಂಡು ದಿವಸ ಟಿ ವಿಲಿ ಸಾಯಂಕಾಲ ಆಯಿತು ಅಂದರೆ ಟಿ ವಿನಲ್ಲಿ ಒಪ್ಪಿಸ್ತಾ ಇರ್ತಾರೆ. ಬಿಡದಿನಲ್ಲಿ ಹಿಂಗಾಯಿತು ಹಂಗಾಯಿತು, ರೈತರೆಲ್ಲ ಚಳವಳಿ ಮಾಡ್ತಾವ್ರೆ. ಈಗಲೂ ರೈತರು ಇಲ್ಲ ಹಂಗಂತ ಹೇಳಿದ್ರೆ, ರೈತರು ಇಲ್ಲದೆ ಹೆಂಗಯ್ಯ ಡಿ ಕೆ ಶಿವಕುಮಾರ್ ನಿಮ್ಗೆ ಜಮೀನು ಸಿಕ್ಕುತ್ತೆ? ರೈತರೇ ಬೇಡಪ್ಪ ಹೋಗಲಿ, ಜಮೀನು ಓನರ್ಗಳು ಅವ್ರು ಏನು ಹಂಗಾರೆ? ಜಮೀನು ಓನರ್ಗಳು ತೆಂಗು ಬೆಳೆದ್ರೆ ಅವ್ನು ರೈತ ಅನ್ನಲ್ವ? ಅವನ್ನ ಏನಂತಾರೆ? ಅವನ್ನ ಮಾಲೀಕ ಅಂತಾರ? ಹಾಂ, ಏನಮ್ಮ ಬುದ್ಧಿ ಇಲ್ಲೇ ಹೇಳ್ತೀಯ. 9,000 ಎಕರೆ ಜಮೀನಿಗೆ ಜಮೀನ್ದಾರರೇ ಯಾರೂ ಇಲ್ಲ ಹಂಗಂತಂದರೆ ಯಾವ ರೀತಿ ಹೇಳಬೇಕು ನಿಮಗೆ? ಎಷ್ಟೆಷ್ಟು ಎಕರೆ ಇಕ್ಕಿರಬೇಕು? 10 ಗುಂಟೆ ಇಕ್ದವನು 20 ಗುಂಟೆ ಇಕ್ದವನು ಅವ್ನ ಮನ್ಸ ಅಲ್ಲ, ಅವ್ನು ರೈತ ಅಲ್ಲ. ಮತ್ತು ಇನ್ಯಾರು ರೈತ? 10 ಎಕರೆ ಇಕ್ದವನು ಇಲ್ಲ, 30 ಎಕರೆ ಇಕ್ದವನು ಇಲ್ಲ, ಮತ್ತು ಇನ್ಯಾರಪ್ಪ? ಅಲ್ಲಿ ಜನನೇ ಇಲ್ಲ, ಯಾರು ನಮ್ಗೆ ವಿರೋಧ ಮಾಡೋರೇ ಇಲ್ಲ, ಎಲ್ಲರೂ 90% ಒಪ್ಕೋತಾರೆ ಅಂತಂದರೆ ಇಷ್ಟೊತ್ತಿಗೆ ವಿಶ್ವ ಆಗೋಗ್ಬಿಡ್ಬೇಕಾಗಿತ್ತಪ್ಪ. ಎಷ್ಟು ಜನ ಕೈಲಿ ಕೊಟ್ಟಿದೀಯಾ ಚೀಟಿ? ಎಷ್ಟು ಜನ ಕೈಲಿ ಕೊಟ್ಟಿದೀಯಾ? ಅವತ್ತೇನೋ ಒಂದು 6 ಜನ 7 ಜನಕ್ಕೂ ಕೊಟ್ಟರು ಅಂತ ಸುದ್ದಿ ಆಯಿತು. ಆಮೇಲೆ ಇಲ್ಲವೇ ಇಲ್ಲ. ಅವ್ರನ್ನೂ ಕರ್ಕೊಂಬಂದು ಇಲ್ಲೇ ಸ್ಟ್ರೈಕ್ ಮಾಡಿಸ್ತಾ ಇದ್ದೀರಿ ಅವ್ರ ಎದುರಿಗೇನೆ. ನೀವು ಒಂದು ಕಡೆ ಸ್ಟ್ರೈಕ್ ಮಾಡಿ ಹಿಂಗಂತ ದುಡ್ಡು ಕೊಟ್ಕೊಂಡು. ಅವ್ರಿಗೂ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಅವ್ರ ಎದುರುಗಡೆ ನಾವು ಯಾಕಪ್ಪ ಮಾಡಬೇಕು? ನಮ್ಗೆ ಇಷ್ಟ ಆಗಿದೆ ನಾವು ಕೊಟ್ಕೊತೀವಿ ಹಿಂಗಂತೇಳಿ ಎದ್ದೋಗ್ಬೇಕಲ್ವ? ಅವ್ರು ಬಂದು ಏನು ಸ್ಟ್ರೈಕ್ ಮಾಡೋದಿದೆ? ಸ್ಟ್ರೈಕ್ ಮಾಡೋದಿದೆಯಾ? ಕೊಡ್ತೀವಿ ಜಮೀನು ಅಂತ ಬಂದು ಇಲ್ಲಿ ಬಂದುಬಿಡಿ ವಿಧಾನಸೌಧಕ್ಕೆ ಒಂದೇ ಸತಿ ಕೊಡೋರು. ಇಚ್ಛೆ ಉಳ್ಳ ರೈತರೆಲ್ಲರೂ ವಿಧಾನಸೌಧಕ್ಕೆ ಬಂದು ಧರಣಿ ಮಾಡಿ ಹಿಂಗಂತ ಹೇಳ್ಬಿಡಿ ಡಿ ಕೆ ಶಿವಕುಮಾರ್ ಅವರೇ, ತುಂಬ ಚೆನ್ನಾಗಿರುತ್ತೆ. ಇಚ್ಛೆ ಇರೋರು ಎಷ್ಟು ಜನ ಬರ್ತಾರೆ ನೋಡೇ ಬಿಡೋಣ ಆವಾಗ. ಮತ್ತು ಇಚ್ಛೆ ಇಲ್ಲದಿದ್ದವ್ರು ಎಷ್ಟು ಜನ ಇರ್ತಾರೆ, ಅಲ್ಲೇ ಕೂತಿರ್ತಾರ, ಏನಾದರೂ ಅವ್ರು ಎದ್ದು ಹೊರ್ಟೋಗ್ಬಿಡ್ತಾರ, ನೋಡೋಣ, ಅದನ್ನು ನೋಡೋಣ ಅಲ್ವಾ? ಏನು ಮಾತಾಡಿ ಏನು ಇದನ್ನಾಗ್ತಾಯಿದೆ ಇಲ್ಲೋ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಕಸ್ತೂರಿ ನಗರದಲ್ಲಿ ಏನಾಗ್ತಾಯಿದೆ ಅಂದರೆ BLOಗಳು ವೋಟರ್ ಲಿಸ್ಟ್ ನಿಗಾ ಚಾಲೂ ಮಾಡಿದ್ದಾರೆ. ಇಲ್ಲೂ ಅದೇ ಕೇಸು. ಎಲ್ಲ 5 ಜನ 10 ಜನ ಕೂರಿಸ್ಕೊಂಡು ಒಬ್ಬರ ಮನೆ ಬಾಗಿಲಲ್ಲಿ ಇದನ್ನು ಮಾಡೋದು. ನಾನು ಬೆಳಗ್ಗೆ ಎಲ್ಲ 2-3 ಜನ BLOಗಳಿಗೆ ಹೇಳಿದ್ದೀನಿ, ಒಂದು ವಾರ್ಡಲ್ಲಿ 250 ಜನ 250 ಮನೆ ಕೊಡ್ಬೋದು. ನನ್ನ ಪ್ರಕಾರವಾಗಿ 250-300 ಮನೆ. ಆ 300 ಮನೆ ಮಾಡೋಕ್ಕೆ ಇಬ್ಬರುಗಳು, ಒಬ್ಬ ಅಸಿಸ್ಟೆಂಟ್ ಕೊಡ್ತಾರೆ, ಒಬ್ಬರು ಇವರು, ಇಬ್ಬರ ಕೈಯಲ್ಲಿ ಆಗಲ್ಲ. ಹಂಗಂದರೆ ಇನ್ನು ಹೆಂಗೆ ಇವರು ಸಂಬಳ ಇಸ್ಕೊತಾರೆ? ಯಾವ ರೀತಿ ನೀವು ಸಂಬಳ ಕೊಡ್ತೀರ ಇವ್ರಿಗೆಲ್ಲ? ಎಲ್ಲ ಎಲ್ಲಿ ಕೂತಿರ್ತಾರೋ ಅಲ್ಲೇ ಎಲ್ಲ ಆಗೋಗ್ಬಿಡ್ಬೇಕು ಫ್ರೀಯಾಗಿ. ಎಲ್ಲ ಹಂಚ್ಬಿಟ್ಟು ಪ್ರಾರಂಭನಿಗೆ ಕಲೆಕ್ಟ್ ಮಾಡ್ಕೊಂಬಿಡ್ತೀವಿ ಅಂತ. ಅದು ಯಾವ್ಯಾವುದೋ ರೋಡಲ್ಲಿರೋನ್ನೆಲ್ಲ ಬಂದು ಕತೆ ಕೇಳ್ತಾರೆ. ಅವ್ರಿಗೆ ಹುಡ್ಕೊಂಡು ಹೋಗ್ತಾರೆ. ಇರೋದು ಅವ್ರ ಹತ್ರ ಒಂದು ಬುಕ್ಕು. ಆ ಬುಕ್ಕಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಪಕ್ಕದ ರೋಡ್ ಬುಕ್ಕಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಅದಿದೆಯಾ ಸಾರ್, ಇದಿದೆಯಾ ಸಾರ್ ಹಂಗಂತ ಒಬ್ರಿಗೊಬ್ರು. ಏನ್ರಿ ಇದು ಸಮಾಜದಲ್ಲಿ? ಈ BLOಗಳಿಗೆ ನಾನು ಬೆಳಗ್ಗೆ ಎಲ್ಲ ಹೇಳಿದ್ದೀನಿ, ನಾನೊಬ್ಬ ಯೂಟ್ಯೂಬರು, ನಾನೇನಾದ್ರು ರೆಕಾರ್ಡ್ ಮಾಡಿಬಿಟ್ಟು ನಾನು ಕುಮಾರಸ್ವಾಮಿ ಅವ್ರಿಗೆ ಕಳಿಸ್ಕೊಡ್ತೀನಪ್ಪ, ಆವಾಗ ನಿಮಗೆ ಸರಿಯಾಗಿ ಉತ್ತರ ಮರ್ಯಾದೆ ಆಯ್ತದೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಭಯ ಬಿದ್ದು ಕಾಮಾಗಿ ಕೂಲಾಗಿ ಹಂಚ್ತಾ ಇದ್ದಾರೆ. ಅರ್ಥ ಆಯ್ತಾ? ಆ ಮುಸ್ಲಿಮ್ನವ್ರಂತೂ ಅದು ಎಲ್ಲಿ ಯಾವ ರೋಡಲ್ಲಾರು ಇರಲಿ, ಆ ವೋಟರ್ ಲಿಸ್ಟು ಹೆಂಗೆ ದಾಖಲೆಗಳನ್ನೀಗ ಕಲೆಕ್ಟ್ ಮಾಡ್ತಾರೆ ಹೆಂಗಂದ್ರೆ ಅವರು ಬರಬೇಕಾಗಿರೋ ಹಣನಿಗೆ ಯಾವ ರೀತಿ ವಸೂಲು ಮಾಡ್ಕೋಬೇಕು ಅದಕ್ಕೆಲ್ಲಕ್ಕೂ ದಾಖಲೆ ಇಟ್ಕೋತಾರೆ. ಅಂಥ ಮುಸ್ಲಿಮು ಬುದ್ಧಿವಂತರು ಅವರು. ನಮ್ಮಲ್ಲೇ ದಡ್ರು ಅವರು, ನಮ್ಮ ಹಿಂದೂಗಳೇ ದಡ್ರು, ದಡ್ರು. ಆದರೆ ವಿಷಯಕ್ಕೆ ತಲೆ ಹಾಕಲ್ಲ ಹೆಚ್ಚಿಗೆ. ಅವ್ರು ಎಲ್ಲಿಂದ ಎಲ್ಲಿಗೆ ಬಂದು ಹುಡುಕ್ತಾರೆ ಅಂತಂದರೆ ಭಯಂಕರ. ಅವರು ಗಂಟೆಗಟ್ಟಲೆ 1.5 ಗಂಟೆ ಕೂತ್ಲೋದು ಯಾವುದೋ ಬುಕ್ನಿಗೆ ಇಸ್ಕೊಂಡು ಹುಡುಕಿ ಸಿಕ್ಕಲೇ ಇಲ್ಲ ಕಡೆಗೆ. ನಾನು ಅವ್ರಿಗೆ ಹೇಳಿದೆ ಆಮೇಲೆ, ಇಲ್ಲಮ್ಮ ನಿನ್ನ ಮನೆ ಇರೋದು ಅಂಥ ಕಡೆ, ಅದು ಈ ಬುಕ್ ಇರೋದು ನೋಡಿ ಈ ಮನೆಯಿಂದ ಈ ಮನೆವರೆಗೆ ಐತೆ ಹಂಗಂತ ನಾನು ಬಿಡಿಸಿ ಹೇಳಿ ಕಳಿಸ್ದೆ. ಆವಾಗ ಎದ್ದೊಯ್ತಾರೆ. ಏನು ಹೇಳೋದು ಅವ್ರಿಗೆ? ಏನು ಹೇಳೋದು? ಈ BLOಗಳಿಗೂ ಮಾತಾಡೋಕ್ಕೆ ಬರಲ್ವಾ? ಇವ್ರಿಗೇನು ಅಧಿಕಾರ ಇಲ್ವಾ ಹೇಳೋಕ್ಕೆ? ಯಾಕೆ ಅವ್ರ ಕೈ ಕೊಡ್ತಾರೆ ಬುಕ್ಕನೀಗ ಪಬ್ಲಿಕ್ ಕೈಗೆ ಯಾಕೆ ಕೊಡ್ತಾರೆ? ಅದು ನಾನು ಕೇಳ್ತಕ್ಕಂಥ ಸಮಸ್ಯೆ. ಅರ್ಥ ಆಯ್ತಾ? ಇಷ್ಟೆಲ್ಲ ಹೇಳಿ ಇದನ್ನು ಮಾಡಿ ಈ BLOಗಳೇನು ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವರು BLOಗಳಿಗೆ ಹೇಳಿದ್ರಲ್ಲ, ಎಲ್ಲ ಅವ್ರು ಹೆಂಗೆ ಬೇಕೋ ಅವ್ರು ಇಷ್ಟ ಬಂದಂಗೆ ಮಾಡಲಿ ಅನ್ನೋ ಟೈಪ್ ಇಟ್ಟಿದ್ದಾರೆ.
ನೆನ್ನೆ ಎಲ್ಲ ರಾಮನಗರದಲ್ಲಿ ಇದರಲ್ಲೆಲ್ಲ ಮಸೀದಿ ಚರ್ಚು ಚೌಟ್ರಿನಲ್ಲಿ ಕೂತಿದ್ರು ಅಂತೆಲ್ಲ ಹೇಳಿದ್ರಲ್ಲ, ಇಲ್ಲೂ ಹಂಗೇನೆ ಎಲ್ಲ ರೋಡ್ ತುಂಬ ಅವರೇ ಕೂತ್ಕೊಂಡಿರ್ತಾರೆ, ಅವರೇ ರೀತಿ ಇದನ್ನು ಮಾಡ್ಕೊತಾರೆ. ಈ ಬಿ ಎಲ್ ಒಗಳಿಗೆ ಸರಿಯಾಗಿ ಚಾವಟಿ ಬೀಸಬೇಕು, ಸರಿಯಾಗಿ ಬೆಂಡೆತ್ತಬೇಕು, ಆವಾಗಲೇ ಅವರು ದಾರಿಗೆ ಬರೋದು. ಇಷ್ಟೇಳಿ ನಾನು ಇವತ್ತು ಇಷ್ಟೇಳಿ ನಾನು ಇವತ್ತು ಇಲ್ಲಿಗೆ ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನನ್ನ ಶೇರ್ ಮಾಡಿ ಮುಂದಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.